ಯುಎಇ ಪ್ರವಾಸದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನೆದರ್ಲೆಂಡ್ ಪ್ರವಾಸ ಕೈಗೊಂಡಿದ್ದಾರೆ. ನೆದರ್ಲೆಂಡ್ ರಾಜಧಾನಿ ಆಮ್ಸ್ಟರ್ಡಂ ತೆರಳುತ್ತಾ ಇದ್ದಂತೆ ಪ್ರಧಾನಿ ಮೋದಿಗೆ ಗಣ್ಯರಿಂದ ಅದ್ದೂರಿ ಸ್ವಾಗತ ಸಿಕ್ತು. ಬಳಿಕ ವಿಮಾನ ನಿಲ್ದಾಣದಲ್ಲಿ ಅನಿವಾಸಿ ಭಾರತೀಯರು ಕೈನಲ್ಲಿ ಭಾರತೀಯ ರಾಷ್ಟ್ರಧ್ವಜವನ್ನ ಹಿಡಿದು ಪ್ರಧಾನಿಗೆ ಭವ್ಯ ಸ್ವಾಗತವನ್ನ ಕೋರಿದ್ರು. ಅಲ್ಲದೆ ಭರತನಾಟ್ಯ ಮಾಡುತ್ತಾ ಮೋದಿಗೆ ವೆಲ್ಕಮ್ ಹೇಳಲಾಯಿತು. ಬಳಿಕ ದಿ ಹೇಗ್ ಸಿಟಿಯಲ್ಲಿರೋ ಹೋಟೆಲ್ಗೆ ತೆರಳಿದ ಮೋದಿ ಅಲ್ಲಿ ಸುಗಮ ಸಂಗೀತದ ಝಲಕ್ಕನ್ನ ಕೇಳುತ್ತಾ ಪರವಶರಾದ್ರು. ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ತಮಗೆ ಎದುರಾಗಿದ್ದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಕಾಣಿಸಿಕೊಂಡಿದ್ದ ಶ್ವಾಸಕೋಶದ ಸೋಂಕು ಇನ್ನೂ ಸಂಪೂರ್ಣವಾಗಿ ಗುಣಮುಖವಾಗಿಲ್ಲ. ಅತಿಯಾದ ಧೂಳಿನಿಂದಾಗಿ ಸೈನಸ್ ಸಮಸ್ಯೆಗಳು ಕಾಣಿಸಿಕೊಂಡಿತ್ತು. ಇದು ಕೆಲವೊಮ್ಮೆ ದೂರದೃಷ್ಟಿಯ ಮೇಲೂ ಪರಿಣಾಮ ಬೀರುತ್ತೆ. ಅಲ್ಲದೆ ಜನಸಂದಣಿಯೊಳಗೆ ನಡೆಯುವಾಗ ಅಭಿಮಾನಿಗಳು ಅವರನ್ನ ಎಳೆದಾಡಿದ್ರಿಂದ ಭುಜದ ನೋವು ಕಾಣಿಸಿಕೊಂಡಿತ್ತಂತೆ. ಇದರಿಂದ ಡಿಸ್ಕಂಪ್ರೆಷನ್ ಸೇರಿದಂತೆ ದೀರ್ಘಕಾಲದ ಬೆನ್ನುಮೂಳೆಯ ಸಮಸ್ಯೆಗಳು ಎಡೆಬಿಡದೆ ಪವನ್ ಕಲ್ಯಾಣ್ರನ್ನ ಕಾಡಿತ್ತಂತೆ. ಸದ್ಯ ಮೂಗಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಪವನ್ ಕಲ್ಯಾಣ್ ಈಗ ಚೇತರಿಸಿಕೊಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿರುದ್ಧ ಲಾರಿ ಮಾಲೀಕರ ಅಸೋಸಿಯೇಷನ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈಗಾಗಲೇ ನಷ್ಟದಲ್ಲಿದ್ದ ತಮಗೆ ಬೆಲೆ ಏರಿಕೆ ದೊಡ್ಡ ಹೊಡೆತ ನೀಡಿದೆ ಅಂತ ಬೇಸರ ಹೊರಹಾಕಿದೆ. ಯುದ್ಧದ ನೆಪವೊಡ್ಡಿ ದರ ಏರಿಸಿರುವುದನ್ನು ಖಂಡಿಸಿರುವ ಮಾಲೀಕರು ತಕ್ಷಣವೇ ಬೆಲೆ ಕಡಿತಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಈ ಕುರಿತು ನಾಳೆ ಸಭೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದ್ದು, ಸರ್ಕಾರ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಸುರಿದ ಅಕಾಲಿಕ ಗಾಳಿ ಸಹಿತ ಮಳೆಯಿಂದಾಗಿ ರೈತರ ತೋಟಗಾರಿಕೆ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಜಿಲ್ಲೆಯಾದ್ಯಂತ ಸುಮಾರು 10 ಹೆಕ್ಟೇರ್ ಪ್ರದೇಶದ ಪಪಾಯಿ, ಬಾಳೆ ಹಾಗೂ ಮಾವು ಬೆಳೆಗಳಿಗೆ ಹಾನಿಯಾಗಿದೆ. ಕಾಳಗಿ ತಾಲೂಕಿನ ಮಾರಡಿ ಗ್ರಾಮದ ರೈತ ಮನೋಹರ ಕುಲಕರ್ಣಿ ಬೆಳೆದಿದ್ದ ಪಪಾಯಿ ಬೆಳೆ ಕಟಾವಿಗೆ ಕೇವಲ 1 ವಾರ ಬಾಕಿ ಇರುವಾಗ ನೆಲಕಚ್ಚಿದೆ. ಇದರಿಂದಾಗಿ 25 ಲಕ್ಷಕ್ಕೂ ಅಧಿಕ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ನಷ್ಟ ಅನುಭವಿಸುವಂತಾಗಿದ್ದು, ಸರ್ಕಾರ ತಮಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಜಿಲ್ಲೆಯ ಸಂತ್ರಸ್ತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ನಂಜನಗೂಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೀರಿನ ಸಮಸ್ಯೆ ಹಿನ್ನೆಲೆ ಶೌಚಾಲಯವನ್ನ ಬಂದ್ ಮಾಡಲಾಗಿದ್ದು, ಪ್ರಯಾಣಿಕರು ತೀವ್ರ ಪರದಾಡುವಂತಾಗಿದೆ. ಶೌಚಾಲಯಕ್ಕೆ ಸಮರ್ಪಕವಾಗಿ ನೀರು ಪೂರೈಕೆಯಾಗದ ಕಾರಣ ನಿರ್ವಹಣೆ ಮಾಡುವ ಸಿಬ್ಬಂದಿ ಬೀಗ ಹಾಕಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಿ ಶೌಚಾಲಯವನ್ನ ಮತ್ತೆ ಆರಂಭಿಸಬೇಕು ಅಂತ ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಒತ್ತಾಯಿಸಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಬಿಸಿ ಇದೀಗ ಪೋಷಕರಿಗೆ ತಟ್ಟಿದೆ. ಮುಂದಿನ ವಾರದಿಂದ ಶಾಲೆಗಳು ಆರಂಭವಾಗುತ್ತಿರುವ ಬೆನ್ನಲ್ಲೇ ಶಾಲಾ ವಾಹನಗಳ ಶುಲ್ಕವನ್ನು ಶೇಕಡಾ 10ರಷ್ಟು ಹೆಚ್ಚಿಸಲು ಚಿಂತಿಸಲಾಗಿದೆ. ಈಗಾಗಲೇ ವಾರ್ಷಿಕ ಶಾಲಾ ಶುಲ್ಕದ ಹೊರೆ ಹೊತ್ತಿರುವ ಪೋಷಕರಿಗೆ ಈ ಖಾಸಗಿ ವಾಹನಗಳ ದರ ಹೆಚ್ಚಳ ಮತ್ತೊಂದು ಆಘಾತ ನೀಡಿದೆ. ಜಿಲೆಟಿನ್ ಕಡ್ಡಿ ಪತ್ತೆಯಾಗಿ 5 ದಿನ ಕಳೆದರೂ ಕೃತ್ಯ ಎಸಗಿದ ಅಪರಿಚಿತನ ಸುಳಿವು ಸಿಕ್ಕಿಲ್ಲ. ಈ ನಡುವೆ ಮೋದಿ ಕಾರ್ಯಕ್ರಮದಲ್ಲಿ ಬಾಂಬ್ ಬಿಟ್ಟಿರುವುದಾಗಿ ಬೆದರಿಕೆ ಕರೆ ಮಾಡಿದ್ದ ಆರೋಪಿ ಲೋಹಿತ್ನನ್ನ ಕಗ್ಗಲೀಪುರ ಪೊಲೀಸರು 10 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ಈ ಬಾಂಬ್ ಬೆದರಿಕೆ ಕರೆಗೂ ಹಾಗೂ ಮಾರ್ಗದಲ್ಲಿ ಪತ್ತೆಯಾದ ಜಿಲೆಟಿನ್ ಕಡ್ಡಿಗೂ ಏನಾದರೂ ಸಂಬಂಧವಿದೆಯೇ ಎನ್ನುವ ಬಗ್ಗೆ ಎಸ್ಪಿ ಶ್ರೀನಿವಾಸ್ ಗೌಡ ಅವರು ಸ್ವತಃ ಲೋಹಿತ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಕ್ರಮ ಚಿನ್ನ ಆಮದು ಮತ್ತು ರಫ್ತು ಉಲ್ಲಂಘನೆ ತಡೆಗಟ್ಟಲು ಕೇಂದ್ರ ಸರ್ಕಾರದ ಡಿಜಿಎಫ್ಟಿ ಹೊಸ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಇದರ ಅನ್ವಯ ಅಡ್ವಾನ್ಸ್ ಆಥರೈಸೇಷನ್ ಮೂಲಕ ಗರಿಷ್ಠ 100 ಕೆಜಿ ಚಿನ್ನ ಆಮದಿಗೆ ಮಾತ್ರ ಮಿತಿ ಇದ್ದು, ಹೊಸ ಕಂಪನಿಗಳಿಗೆ ಕಡ್ಡಾಯ ಫ್ಯಾಕ್ಟರಿ ಪರಿಶೀಲನೆ ನಡೆಯಲಿದೆ. ಅಲ್ಲದೆ ಪ್ರತಿ 15 ದಿನಕ್ಕೊಮ್ಮೆ ಆಮದು ರಫ್ತು ವರದಿ ಸಲ್ಲಿಕೆ ಕಡ್ಡಾಯಗೊಳಿಸಲಾಗಿದ್ದು, ಈ ನಿಯಮಗಳು ತಕ್ಷಣದಿಂದಲೇ ಜಾರಿಗೆ ಬಂದಿವೆ. ಕೆವಿಎನ್ ಪ್ರೊಡಕ್ಷನ್ಸ್ ನಿರ್ಮಾಣದಲ್ಲಿ ಶಿವಣ್ಣ ನಟಿಸಿರೋ ಬೇಲ್ ಸಿನಿಮಾದ ಫಸ್ಟ್ ಲುಕ್ ಇಂದು ಸಂಜೆ ಬಿಡುಗಡೆಯಾಗಲಿದೆ. ಪವನ್ ಒಡೆಯರ್ ನಿರ್ದೇಶನದ ಬೇಲ್ ಸಿನಿಮಾ ಮೇಲೆ ದೊಡ್ಡ ನಿರೀಕ್ಷೆ ಇದೆ. ಶಿವಣ್ಣ ತುಂಬಾ ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಳ್ತಿದ್ದು, ಸಿನಿಮಾದ ಫಸ್ಟ್ ಲುಕ್ ಬಗ್ಗೆ ಕುತೂಹಲ ಇದೆ. ಪೊಲೀಸ್ ಕಾಪ್ ಆಗಿ ಶಿವಣ್ಣ ನಟಿಸಿದ್ದು, ಸಿನಿಮಾದ ತಾರಾಗಣವು ತುಂಬಾ ದೊಡ್ಡದಿದೆ. ಇತ್ತೀಚೆಗಷ್ಟೇ ಚಿತ್ರತಂಡ ಧರ್ಮಶಾಲಾದಲ್ಲಿ ಶೂಟಿಂಗ್ ಮುಗಿಸಿ ಬಂದಿದೆ. ಇದೀಗ ಫಸ್ಟ್ ಲುಕ್ ಬಿಡುಗಡೆ ಮಾಡುತ್ತಿದ್ದು, ಶಿವಣ್ಣನ ಲುಕ್ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಶಿವಣ್ಣ ಡಾಲಿ ಒಟ್ಟಿಗೆ ನಟಿಸ್ತಾ ಇರೋ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದ ಕ್ರೇಜ್ ದಿನೇ ದಿನೇ ಹೆಚ್ಚಾಗ್ತಿದ್ದು, ರೆಟ್ರೋ ಅವತಾರದಲ್ಲಿ ಇಬ್ಬರು ಹೇಗೆ ಮ್ಯಾಜಿಕ್ ಮಾಡಲಿದ್ದಾರೆ ಅನ್ನೋ ಕುತೂಹಲ ಇದೆ. ಈ ಮಧ್ಯೆ ಸಿನಿಮಾದ ಕಂಟೆಂಟ್ಗೆ ಭಾರಿ ಬೇಡಿಕೆ ಶುರುವಾಗಿದೆ. ಸಪ್ತಸಾಗರದಾಚೆ ಎಲ್ಲೋ ಬಳಿಕ ನಿರ್ದೇಶಕ ಹೇಮಂತ್ ರಾವ್ ಮತ್ತು ಚರಣ್ ರಾಜ್ ಮತ್ತೊಮ್ಮೆ ಒಂದಾಗ್ತಿದ್ದು, ಈ ಕಾಂಬೋ ಮತ್ತೊಂದು ಹಿಟ್ ಕೊಡೋ ಸೂಚನೆ ಕೊಟ್ಟಿದೆ. ಹಾಡುಗಳು ಅದ್ಭುತವಾಗಿ ಮೂಡಿಬಂದಿದ್ದು, ದೊಡ್ಡ ಮಟ್ಟದಲ್ಲಿ ಆಡಿಯೋ ರೈಟ್ಸ್ ಸೇಲ್ ಆಗಲಿದೆ ಎನ್ನಲಾಗ್ತಿದೆ.